ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಾರಿನ ಪುಡಿ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು 2-3 ತಿಂಗಳಿಗಾಗಷ್ಟು ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ಸೊ ನಾನಿಲ್ಲಿ 150 ಗ್ರಾಮ್ಸ್ ಅಷ್ಟು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ 150 ಗ್ರಾಮ್ಸ್ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ 300 ಗ್ರಾಮ್ಸ್ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಪ್ರಮಾಣದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಸುಮಾರು 150 ಗ್ರಾಮ್ಸ್ ಇರ್ಬೋದು. ಸೊ ಇದು ಬ್ಯಾಡಗಿ, ಇದು ಕಲರ್ ಕೊಡೋದಕ್ಕೆ. ಆಮೇಲೆ ಇದು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ. ಸೊ ಇಲ್ಲಿ ಫ್ಲೇವರ್ಗೆ ಆಮೇಲೆ ಥಿಕ್ನೆಸ್ಗೆ ನಾನೆಲ್ಲ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಚನಾ ದಾಲು, 1 ಟೇಬಲ್ ಸ್ಪೂನ್ ರಾ ರೈಸು. ಸೊ ಯಾವುದಾದ್ರೂ ನಾರ್ಮಲ್ ನಾವು ಅನ್ನ ಮಾಡೋ ಅಕ್ಕಿನೇ ತೊಗೊಬೋದು. ಆಮೇಲೆ ಇದು ಮಾತ್ರ 2 ಟೇಬಲ್ ಸ್ಪೂನ್ ಮಸೂರು ದಾಲ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಬದಲು ತೊಗರಿಬೇಳೆನೂ ತೊಗೊಬೋದು. ಆಮೇಲೆ ಒಂದು ಮುಷ್ಟಿಯಷ್ಟು ಇದು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಅರಿಶಿಣದ ಬೇಕಾಗುತ್ತೆ. ಸೊ ಇದು ಆಪ್ಷನಲ್ಲು, ಇದು ಟೇಸ್ಟ್ಗೋಸ್ಕರ. ಒಂದು 3-4 ಚಕ್ಕೆ, ಒಂದು 1/4 ಟೀ ಸ್ಪೂನ್ ಇದು ಲವಂಗ, ಆಮೇಲೆ ಮೆಣಸು ತೊಗೊಂಡಿದ್ದೀನಿ. ಸೊ ಬನ್ನಿ ಈಗ ಒಂದೊಂದೇ ಹುರ್ಕೊಳ್ಳೋಣ. ಸೊ ಈಗ ಸ್ಟವ್ ಮೇಲೆ ಒಂದು ಅಗಲವಾಗಿರೋ ಪಾತ್ರೆ ಇಟ್ಟಿದ್ದೀನಿ. ಸೊ ಅದು ಬಿಸಿಯಾಗಿದೆ. ಸೊ ಇದನ್ನು ತುಂಬ ಹೈ ಫ್ಲೇಮು ಇಟ್ಕೊಬಾರ್ದು, ಕಮ್ಮಿ ಉರಿಯಲ್ಲೇ ಒಂದೊಂದೇ ಪದಾರ್ಥನ ಹುರ್ಕೊಳ್ಳೋಣ. ಸೊ ಈಗ ಮೊದಲು ನಾನು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಒಂದು 2-3 ದಿನ ಇದನ್ನು ಆಚೆ ಬಿಸಿಲಿಗೆ ಇಟ್ಟಿದ್ದೆ ಒಣಗ್ಸೋಕ್ಕೆ. ಸೊ ಗರಿಯಾಗಿದೆ. ಇನ್ನೊಂದು ಸ್ವಲ್ಪ ಇದು ಬೆಚ್ಚಗಾದರೆ ಸಾಕು. ಸೊ ನೋಡಿ ಎಷ್ಟು ಸಾಕು. ಸೊ ಈಗ ಇದನ್ನು ತೆಗೆದು ಒಂದು ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊತೀನಿ. ಸೊ ಈಗ ಗುಂಟೂರು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಸೊ ತುಂಬ ಸೀಸಲೇನು ಬೇಕಾಗಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಒಂದು 3-4 ದಿನ ಬಿಸಿಲಲ್ಲಿ ಆಚೆ ಒಣಗಿಸಿದ್ದೀನಿ. ಸೊ ಇದು ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ಸೇರಿಸೋಣ. ಸೊ ಈಗ ಕೊತ್ತಂಬರಿ ಬೀಜನ ಹುರ್ಕೊಳ್ಳೋಣ. ಸೊ ಈಗ ಕೊತ್ತಂಬರಿ ಬೀಜನ ಹಾಕ್ತಾಯಿದ್ದೀನಿ. ಸೊ ಇದು ಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ, ಆಮೇಲೆ ಜೀರಿಗೆ, ಇದೆಲ್ಲ ಎಲ್ಲನೇ ಡ್ರೈ ರೋಸ್ಟ್ ಮಾಡ್ಕೊಬೇಕು. ನೋಡಿ ಕೊತ್ತಂಬರಿ ಬೀಜ ಎಲ್ಲನೂ ಕಮ್ಮಿ ಉರಿಯಲ್ಲೇ ಹುರಿತಾ ಇದ್ದೀನಿ. ಸೊ ಹೈ ಫ್ಲೇಮ್ ಇಟ್ಕೊಳ್ಳೇಬಾರ್ದು, ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಅಲ್ಟಿಮೇಟ್ ರಿಸಲ್ಟು ಸೂಪರ್ ಇರುತ್ತೆ. ಸೊ ಇದಾಗಿದೆ, ಇದನ್ನು ತೆಗೆಯೋಣ ಈಗ. ಸೊ ನೋಡಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕಷ್ಟೇ, ತುಂಬಾ ಅದು ಡಾರ್ಕ್ ಕಲರ್ ಬರಬಾರ್ದು, ಒಂದು ಒಳ್ಳೆ ಘಮ ಬರುತ್ತೆ. ಸೊ ಅದು ಬಂದರೆ ಆಗಿದೆ ಅಂತ ಅರ್ಥ. ಸೊ ಈಗ ಇದನ್ನು ತೆಗೆಯೋಣ. ಸೊ ನೆಕ್ಸ್ಟ್ ಜೀರಿಗೆ ಹುರ್ಕೊಳ್ಳೋಣ. ಸೊ ಜೀರಿಗೆ ಹಾಕ್ತಾಯಿದ್ದೀನಿ. ಸೊ ಇದು ನಾವು ಕೊತ್ತಂಬರಿ ಬೀಜ ಎಷ್ಟು ತೊಗೊತೀವೋ ಅದಕ್ಕೆ ಅರ್ಧ ಪ್ರಮಾಣ ತೊಗೊಂಡ್ರೆ ಸರಿಗಿರುತ್ತೆ. ಸೊ ಇದು ಅಷ್ಟೇ, ಸ್ವಲ್ಪ ಒಳ್ಳೆ ಫ್ಲೇವರ್ ಬರುತ್ತಲ್ಲ ಅಷ್ಟು ಬಂದರೆ ಸಾಕು. ನೋಡಿ ಜೀರಿಗೆ ಇಷ್ಟು ಸಾಕು. ಸೊ ಒಳ್ಳೆ ಘಮ ಬರ್ತಾ ಇದೆ. ಈಗ ಇದನ್ನು ಟ್ರಾನ್ಸ್ಫರ್ ಮಾಡೋಣ.
ಸೊ ಇದನ್ನು ಬೇರೆ ಬೇರೆ ಕಂಟೈನರ್ ಕೂಡ ಹಾಕ್ಬೋದು. ಸೊ ನಾನು ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ. ಸೊ ನಾವಿವಾಗ ಸಾಸಿವೆ ಆಮೇಲೆ ಮೆಂತ್ಯ ಎಲ್ಲ ಒಟ್ಟಿಗೆ ಸ್ವಲ್ಪ ಹುರ್ಕೊಬೋದು. ಸ್ವಲ್ಪ ಬೆಚ್ಚಗಾಗಿದ್ದೆ ಇದಕ್ಕೆ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡೋಣ. ಈಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿ ತನಕ ಇದು ಹುರ್ಕೊಳ್ಳೋಣ. ನೋಡಿ ಇದಾಗಿದೆ. ಈಗ ಇದು ತೆಗಿಯೋಣ. ಈಗ ಎಲ್ಲ ಈ ದಾಲ್ಗಳನ್ನ ಹಾಕ್ಕೊಳ್ಳೋಣ. ತೊಗರಿಬೇಳೆ ಹಾಕಿದ್ದೀನಿ, ಆಮೇಲೆ ಕಡಲೆಬೇಳೆ, ಸ್ವಲ್ಪ ಅಕ್ಕಿ ತೊಗೊಂಡಿದ್ವಲ್ಲ, ಸೊ ಇದನ್ನು ಹಾಕ್ತಾಯಿದ್ದೀನಿ. ಸೊ ಈಗ ಈ 3 ಪದಾರ್ಥನೂ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ. ಒಂದು ನಿಮಿಷ ಆಗುತ್ತೆ ಅಷ್ಟೆ, 1-2 ನಿಮಿಷ. ಸೊ ನೀವು ಬೇರೆ ದಾಲ್ ಉದ್ದಿನ ಬೇಳೆನೂ ಹಾಕ್ಬೋದು, ಹೆಸರು ಕಾಳು ಹಾಕ್ಬೋದು, ಹೆಸರು ಬೇಳೆ. ಸೊ ಒಬ್ಬೊಬ್ಬರ ಮನೇಲಿ ಒಂದೊಂದು ಕಾಳು ಹಾಕ್ತಾರೆ. ಸೊ ನಮ್ಮ ತಾಯಿ ಈ ಥರನೇ ಮಾಡ್ತಾಯಿದ್ದು, ಅದಕ್ಕೆ ನಾನು ಇದೇ ಥರ ಫಾಲೋ ಮಾಡೋದು. ನಿಮಗೂ ಅದೇ ಥರ ಹೇಳ್ಕೊಡ್ತಾಯಿದ್ದೀನಿ. ನೋಡಿ ಇದು ಸಾಕೀಗ. ಸೊ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಲಾಸ್ಟ್ ಇದು ಚಕ್ಕೆ ಲವಂಗ ಮೆಣಸು. ಸೊ ಚಕ್ಕೆ ಲವಂಗ ಆಮೇಲೆ ಮೆಣಸು. ಸೊ ಇದು ಆಪ್ಷನಲ್ಲು, ಇದು ಬೇಕಾದರೆ ಹಾಕ್ಬೋದು, ಒಬ್ಬೊಬ್ಬರು ಹಾಕಲ್ಲ. ಸೊ ನಾನು ಹಾಕ್ತಾಯಿದ್ದೀನಿ. ಇದು ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಸಾರಲ್ಲಿ, ಸಾರು ಮಾಡಿದಾಗ. ಸೊ ಇದು ಅಷ್ಟೇ, ಸ್ವಲ್ಪ ಅದು ಬೆಚ್ಚಗಾದರೆ ಸಾಕು. ಇದಾಗಿದೆ. ಸೊ ಇದನ್ನು ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಎಲ್ಲ ಹುರಿದಿರೋದು ಆಗಿದೆ. ಕೊನೆ ಪದಾರ್ಥ ಇದು ಅರಿಶಿಣದ ಪುಡಿ. ಸೊ ಇದನ್ನು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಮೇಲೆ ಹಾಕ್ತಾಯಿದ್ದೀನಿ. ಸೊ ಬಿಸಿಗೆ ಇದು ಬಿಸಿಗೆ ಅದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಇದನ್ನೇನು ಸಪ್ರೇಟಾಗಿ ನಾವೇನು ಹುರ್ಕೊಳೋದೇನು ಬೇಡ. ಸೊ 1 ಟೇಬಲ್ ಸ್ಪೂನ್ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸೊ ಇದು ಬೇಕಾದರೆ ಹಾಕ್ಬೋದು, ಇಲ್ದಿರೆ ಸ್ಕಿಪ್ ಮಾಡ್ಬೋದು. ಸೊ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಕೂಲ್ ಆಗಬೇಕು. ಆಮೇಲೆ ಇದನ್ನು ಇದು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊತೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡೋಣ. ಸೊ ನೋಡಿ ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ. ಸೊ ಎಲ್ಲ ಗರಿಯಾಗಿದೆ. ಸೊ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊತೀನಿ. ಸೊ ನೋಡಿ ಈ ಥರ ನಾನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಇದನ್ನು ಏರ್ ಟೈಟ್ ಕಂಟೈನರ್ಗಳಲ್ಲಿ ಹಾಕಿ ನಾನು ಯೂಶಲಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಸೊ ಮಿಕ್ಸಿಯಿಂದ ತೆಗ್ದಿದ್ದೆ, ಇದು ಸ್ವಲ್ಪ ಬಿಸಿ ಇರುತ್ತೆ ಪುಡಿ. ಸೊ ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಇದನ್ನು ಡಬ್ಬ ಅಲ್ಲಿ ಅಥವಾ ಯಾವುದೋ ಗ್ಲಾಸಿನ ಜಾರಲ್ಲಿ ಇದನ್ನು ಹಾಕಿಡ್ಬೋದು. ಸೊ ಇದು ಆರಾಮಾಗೆ ನನಗೆ 6 ತಿಂಗಳ ಮೇಲೆ ಬರುತ್ತೆ, ವರ್ಷ ತನಕ ಯೂಸ್ ಮಾಡ್ಬೋದು. ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಸೊ ಅದು ಫ್ರೆಶ್ನೆಸ್ಸು ಹಾಗೇ ಇರುತ್ತೆ. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಸೊ ನೋಡಿ ಈ ಥರ ಕಂಟೈನರ್ಗಳೆಲ್ಲ ಹಾಕಿ ಅದನ್ನು ಎತ್ತಿಟ್ಕೊಬೋದು. ಸೊ ಇದು ಹಾಕ್ಕೊಂಡು ಸಾಂಬಾರು ಮಾಡಿದ್ರೆ ಸೂಪರಾಗಿರುತ್ತೆ. ಸೊ ಒಳ್ಳೆ ಫ್ಲೇವರ್ಫುಲ್ಲಾಗಿರುತ್ತೆ. ಮನೆಯೆಲ್ಲ ಹಂಗೆ ಘಮ ಘಮ ಅಂತ ಇದೆ. ಸೊ ನೀವು ಟ್ರೈ ಮಾಡಿ. ಆಮೇಲೆ ಫಸ್ಟ್ ಟೈಮ್ ಮಾಡ್ತಾ ಇರೋರು ನಾನು ಹೇಳಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ದು ಅರ್ಧ ಆಗಷ್ಟು ಪ್ರಮಾಣದಲ್ಲಿ ಮಾಡಿ ನೋಡಿ.
ಆಮೇಲೆ ಬೇಕಾದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್. ಸೊ ಇನ್ನೂ BJ ಕಿಚನ್ ಹೆವೆನ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಆಮೇಲೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.